ಕೇಂದ್ರದಿಂದ ಈ ರೈತರಿಗೆ ಸಿಗಲಿದೆ ಪ್ರತಿ ತಿಂಗಳು 3,000 ಪಿಂಚಣಿ. ಸಂಪೂರ್ಣ ಮಾಹಿತಿ ಇಲ್ಲಿದೆ. ನಮಸ್ಕಾರ ಸ್ನೇಹಿತರೆ, ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ. ಕೇಂದ್ರ ಸರ್ಕಾರವು ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಆರ್ಥಿಕ ಸುರಕ್ಷತೆ ನೀಡಲು ಪ್ರಧಾನಮಂತ್ರಿ ಕಿಸಾನ್ ಧನ್ಮನ್ ಯೋಜನೆಯನ್ನು ಜಾರಿಗೆ ತಂದಿದೆ. ಈ ಯೋಜನೆಯ ಉದ್ದೇಶ ರೈತರ ವೃದ್ಧಾಪ್ಯ ಭದ್ರತೆಗೆ ಪಿಂಚಣಿ ನೀಡುವ ಮೂಲಕ ಭವಿಷ್ಯದ ನಿರಾಳತೆಯನ್ನು ಒದಗಿಸುವುದು ಇದರ ಉದ್ದೇಶವಾಗಿದೆ. ಯೋಜನೆಯ ಮುಖ್ಯಾಂಶಗಳು: ನಿಗದಿತ ಪಿಂಚಣಿ 60 ವರ್ಷ ತುಂಬಿದ ರೈತರಿಗೆ ತಿಂಗಳಿಗೆ ರು. 3,000 ಪಿಂಚಣಿಯನ್ನು ನೀಡಲಾಗುತ್ತದೆ. ಅರ್ಹತಾ ಮಾನದಂಡ: 18 ರಿಂದ 40 ವರ್ಷ ವಯಸ್ಸಿನ ಸಣ್ಣ ಮತ್ತು ಅತಿ ಸಣ್ಣ ರೈತರು ಅರ್ಜಿಯನ್ನು ಸಲ್ಲಿಸಬಹುದು. ವಾರ್ಷಿಕ ಆದಾಯ ಮಿತಿ ಅಥವಾ ಭೂಸ್ವಾಮ್ಯದ ನಿರ್ದಿಷ್ಟ ಮಿತಿ ಇಲ್ಲ. ಪ್ರೀಮಿಯಂ ಪಾವತಿ: ರೈತರ ವಯಸ್ಸಿನ ಆಧಾರದ ಮೇಲೆ ರು. 55 ರಿಂದ ರು. 200 ಪ್ರೀಮಿಯಂ ತಿಂಗಳಂತೆ ಪಾವತಿಸಬೇಕಾಗುತ್ತದೆ. ರೈತನು 60 ವರ್ಷ ವಯಸ್ಸಿಗೆ ತಲುಪಿದ ನಂತರ ಅವನಿಗೆ ಪಿಂಚಣಿ ಸಿಗಲು ಪ್ರಾರಂಭವಾಗುತ್ತದೆ. ಕುಟುಂಬ ಭದ್ರತೆ: ರೈತ ನಿಧನರಾದಲ್ಲಿ ಅವನ ಪತ್ನಿಗೆ ರು. 1,000 ಪಿಂಚಣಿ ದೊರಕುತ್ತದೆ. ಅರ್ಜಿ ಸಲ್ಲಿಕೆ: ರೈತರು ಕೃಷಿ ಸೇವಾ ಕೇಂದ್ರಗಳು CSC ಕಾಮನ್ ಸರ್ವಿಸ್ ಸೆಂಟರ್ ಮೂಲಕ ವೆಬ್ಸೈಟ್ನಲ್ಲಿ ನೋಂದಣಿಯನ್ನು ಮಾಡಬಹುದು. ಪಿಂಚಣಿ ಯೋಜನೆಯ ಪ್ರಭಾವ: ರೈತರ ಭವಿಷ್ಯಕ್ಕೆ ಸುರಕ್ಷತೆ: ಈ ಯೋಜನೆಯಿಂದ ಸಣ್ಣ ಮತ್ತು ಅತಿ ಸಣ್ಣ ರೈತರು ವೃದ್ಧಾಪ್ಯದಲ್ಲಿ ಆರ್ಥಿಕವಾಗಿ ಸ್ವಾವಲಂಬಿಯಾಗಬಹುದು. ನಿರ್ದಿಷ್ಟ ಆದಾಯದ ಕೊರತೆಯಿಂದ ಬಳಲುವ ರೈತ ಕುಟುಂಬಗಳಿಗೆ ನಿರಂತರ ಆದಾಯದ ಮೂಲ ಲಭ್ಯವಾಗುತ್ತದೆ. ಪಿಂಚಣಿ ಸಹಾಯಧನ: ರೈತನು ಭದ್ರತೆ ಮತ್ತು ಗೌರವಪೂರ್ಣ ಜೀವನ ನಡೆಸಲು ಪ್ರೇರೇಪಿಸುತ್ತದೆ. ಪ್ರೀಮಿಯಂ ಪಾವತಿ ಮಾದರಿಯು ಕಡಿಮೆ ಆದಾಯವಿರುವ ರೈತರಿಗೂ ಸುಲಭವಾಗಿರುತ್ತದೆ. ಕುಟುಂಬದ ಭದ್ರತೆ: ರೈತರು ನಿಧನರಾದಲ್ಲಿ ಪತ್ನಿಗೆ ರು. 1,500 ಪಿಂಚಣಿ ಸಿಗುವುದು. ಇದರಿಂದ ಕೌಟುಂಬಿಕ ಆರ್ಥಿಕ ಆಧಾರ ಒದಗಿಸಲಾಗುತ್ತದೆ. ಸಮಸ್ಯೆಗಳು ಮತ್ತು ಸವಾಲುಗಳು: ಯೋಜನೆಯ ಅರಿವು: ಬಹುತೇಕ ರೈತರು ಈ ಯೋಜನೆಯ ಬಗ್ಗೆ ಪೂರ್ಣ ಮಾಹಿತಿಯನ್ನು ಹೊಂದಿಲ್ಲ. ಪ್ರೀಮಿಯಂ ಪಾವತಿಯ ಅನುಸರಣೆ: ನಿರಂತರ ಪ್ರೀಮಿಯಂ ಪಾವತಿಯಲ್ಲಿ ರೈತರ ನಿರಾಳತೆ ಆರ್ಥಿಕ ತೊಂದರೆಗಳು ಅಡ್ಡಿಪಡಿಸಬಹುದು. ನೋಂದಣಿ ಪ್ರಕ್ರಿಯೆ: ಡಿಜಿಟಲ್ ತಂತ್ರಜ್ಞಾನ ಬಳಕೆಯ ಅರಿವು ಇಲ್ಲದ ಕಾರಣ ಗ್ರಾಮೀಣ ರೈತರಿಗೆ ನೋಂದಣಿ ಪ್ರಕ್ರಿಯೆ ತೊಂದರೆ ಇರುವ ಸಾಧ್ಯತೆ ಇದೆ. ಕೊನೆಯದಾಗಿ ಹೇಳುವುದಾದರೆ, ಪ್ರಧಾನಮಂತ್ರಿ ಕಿಸಾನ್ ಧನ್ಮನ್ ಯೋಜನೆ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ವೃದ್ಧಾಪ್ಯ ಭದ್ರತೆ ನೀಡುವ ಮಹತ್ವದ ಹೆಜ್ಜೆ. ಸರ್ಕಾರವು ಗ್ರಾಮೀಣ ಭಾಗದಲ್ಲಿ ಈ ಯೋಜನೆಯ ಜಾಗೃತಿ ಮೂಡಿಸುವುದು ಮತ್ತು ರೈತರ ನೋಂದಣಿಯನ್ನು ಸುಗಮಗೊಳಿಸುವುದು ಅಗತ್ಯ. ರೈತರ ಭದ್ರ ಭವಿಷ್ಯ ನಿರ್ಮಿಸಲು ಸರ್ಕಾರ ಮತ್ತು ರೈತರು ಒಂದೇ ಸಮಯದಲ್ಲಿ ಈ ಯೋಜನೆಯ ಸದುಪಯೋಗವನ್ನು ಪಡೆಯಬೇಕು. ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.